ಶತಾಯುಷಿ ಸಾಲುಮರದ ತಿಮ್ಮಕ್ಕ ಯಾರು ತಾನೇ ಗೊತ್ತಿಲ್ಲ. ಎಲ್ಲರೂ ತಿಳಿದಿರ್ತಕ್ಕಂಥ ವಿಷಯನೇ, ಎಲ್ಲರೂ ತಿಳಿದಿರ್ತಕ್ಕಂಥ ವ್ಯಕ್ತಿನೇ ಈ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರು. ಇವರು ಏನಕ್ಕೆ ತುಂಬ ಪ್ರಖ್ಯಾತಿ ಆದರು, ಯಾವ ರೀತಿ ಪ್ರಖ್ಯಾತಿ ಆದರು ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಕುದೂರಿನಿಂದ ಹುಲಿಕಲ್ ತನಕ ಇರುವಂಥ ರಾಷ್ಟ್ರೀಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಸಾಲು ಆಲದ ಮರಗಳಿವೆ. ಇವ್ರಿಗೆ ಮಕ್ಕಳಿಲ್ಲ, ಅದರಿಂದ ಇವರು ತಮ್ಮ ಆಸ್ತಿನ ಸರ್ಕಾರಿ ಶಾಲೆಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲ ದಾನ ಮಾಡಿಬಿಟ್ಟಿದ್ದಾರೆ. 14 ಎಕರೆ ಜಾಗ ಇತ್ತು, ಎಲ್ಲ ದಾನ ಮಾಡಿಬಿಟ್ಟಿದ್ದಾರೆ. ಇವರು ತಿಮ್ಮಕ್ಕ ಅವರ ಹಳ್ಳಿ ಬಳಿ ಆಲದ ಮರ ಏರಳವಾಗಿದ್ವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳನ್ನು ಸಸಿಗಳನ್ನು ಕಸಿ ಮಾಡೋದಕ್ಕೆ ಆರಂಭ ಮಾಡಿ ಮೊದಲನೇ ವರ್ಷ 10 ಸಸಿ ನೆಟ್ಟರು. ಮತ್ತು ಪಕ್ಕದ ಕುದೂರು ಹಳ್ಳಿಯಲ್ಲಿ 4 ಕಿಲೋಮೀಟ್ರ್ ಉದ್ದಳತೆಯ ದೂರದಲ್ಲಿ, ಅಂದರೆ 4 ಕಿಲೋಮೀಟ್ರ್ ಉದ್ದ ಸಸಿಗಳನ್ನ ನೆಡೋದಕ್ಕೆ ಶುರು ಮಾಡಿದ್ರು. ಹೀಗೆ 2ನೇ ವರ್ಷ 15, 3ನೇ ವರ್ಷ 20 ಸಸಿ ನೆಟ್ಟರು. ಈ ಸಸಿ ನೆಡೋದಕ್ಕೆ ತಮ್ಮ ಆದಾಯನೇ ಬಳಸ್ಕೊಂಡು ಮಾಡಿರತಕ್ಕಂಥದ್ದು. ಗಂಡ ಹೆಂಡತಿ ಇಬ್ಬರು ಕೂಡ ಈ ಸಸಿಗಳಿಗೆ ನೀರು ಒಯ್ಯೋದಕ್ಕೆ ಬಿಂದಿಗೆ ಕೊಳದಲ್ಲಿ ನೀರನ್ನು 4 ಕಿಲೋಮೀಟ್ರ್ ದೂರ ತೊಗೊಂಡೋಗ್ತಿದ್ರು. ಹಾಗೆ ಸಸಿಗಳನ್ನ ಜಾನುವಾರುಗಳ ಕಾಟದಿಂದ ತಪ್ಪಿಸೋದಕ್ಕೆ ಅದ್ರ ಸುತ್ತಮುತ್ತ ಪೊದೆಗಳನ್ನ ಹೊದಿಸಿ, ಹಾಗೆ ಮುಳ್ಳಿನ ಬೇಲಿಗಳನ್ನ ಹಾಕಿ ಕಾಪಾಡಿದ್ರು. ಸಸಿಗಳು ಬೆಳೆಯೋದಕ್ಕೆ ನೀರಿನ ಅವಶ್ಯಕತೆ ಇರೋದ್ರಿಂದ ಅವುಗಳನ್ನ ಹೆಚ್ಚಾಗಿ ಮುಂಗಾರು ಮಳೆ ಕಾಲದಲ್ಲೇ ನೆಡೋವಂಥ ಕಾರ್ಯಕ್ರಮನ ಹಮ್ಮಿಕೊಂಡ್ರು. ಈ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರು ಇದೀಗ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರು ಅಗಲಿಕೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ, ಇಡೀ ಪ್ರಪಂಚದಾದ್ಯಂತ ಇವರ ಅಭಿಮಾನಿಗಳಿದ್ದಾರೆ. ಇವರೆಲ್ಲ ಕಂಬನಿ ಮಿಡಿತಾ ಇದ್ದಾರೆ. ನಮಗೂ ಕೂಡ ಇವರ ಅಗಲಿಕೆ ನೋವು ಭಾಳ ಇದೆ. ಇವ್ರ ಜೊತೆಗೆ ತಿಮ್ಮಕ್ಕನವರು ಎಷ್ಟು ಮುಗ್ಧರು ಅಂತಂದರೆ, ಇವ್ರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಒಡಮಾಡಿದಂಥ ರಾಷ್ಟ್ರ ಪ್ರಶಸ್ತಿ ಪಡೆಯೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದು ರಾಷ್ಟ್ರಪತಿಗಳಿಗೆ ಆಶೀರ್ವಾದ ಮಾಡಿದಂಥದ್ದು. ಅಂದರೆ ರಾಮನಾಥ ಕೋವಿಂದ್ ಅವರು ಇವರು ಆಶೀರ್ವಾದ ಪಡೆದ್ರು. ಎಷ್ಟು ಅದೃಷ್ಟಶಾಲಿ ಅವರು ನೋಡಿ. ಇಷ್ಟು ಅಮಾಯಕರು ಅಂತಂದರೆ ರಾಷ್ಟ್ರಪತಿಗೆ ಇವರು ಆಶೀರ್ವಾದ ಮಾಡಿದ್ರು, ಅವರು ಆಶೀರ್ವಾದ ಪಡೆದ್ರು. ಅಷ್ಟು ಅಮಾಯಕ ತಾಯಿ ಸಾಲುಮರದ ತಿಮ್ಮಕ್ಕ ಅವರು. ಅವರು ಸಮಾನತೆಗೆ ಮತ್ತು ಅವರ ಸೌಮ್ಯತೆಗೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ಬೋದು. ಹಾಗೆ ಆಶೀರ್ವಾದ ಪಡೆದಂಥ ಈ ನಮ್ಮ ರಾಮನಾಥ್ ಕೋವಿಂದ್ ಅವರು ಕೂಡ ತುಂಬ ಖುಷಿಪಟ್ಟರು. ಈಗ ಸಾಲುಮರದ ತಿಮ್ಮಕ್ಕ ಅವರ ನಿಧನದಿಂದ ಎಲ್ಲರೂ ಸಂತಾಪ ಸೂಚನೆ ಮಾಡ್ತಾವ್ರೆ. ಇದ್ರ ಜೊತೆಗೆ ಇವರು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಇವ್ರ ಜೀವನ ಚರಿತ್ರೆ ಯಾವ ರೀತಿ ಇತ್ತಪ್ಪ ಅಂತಂದರೆ, 1911 ಜೂನ್ 30ರಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಇವರು ಹುಟ್ಟಿದ್ರು. ಇವರು ಹುಟ್ಟುವಾದಂಥ ಸಂದರ್ಭದಲ್ಲಿ, ಹಾಗೆ ಇವರ ವಿವಾಹ 40 ವಯಸ್ಸಿನಲ್ಲಿ ಗಂಡು ಮಕ್ಕಳಿಲ್ದಿರ ದುಃಖ ಮರೆಯೋದಕ್ಕೆ ತಮ್ಮ ಪತಿ ಬಿಕ್ಕಲ ಚಿಕ್ಕಯ್ಯ ಅವರ ಆಲದ ಮರಗಳನ್ನ ನೆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಬ್ಬರೂ ಅವರು ಅಕ್ಷರಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ಕ್ವಾರಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಅವರ ಸಂಬಳದಲ್ಲಿ ಇವರು ಇಷ್ಟು ಸಸಿಗಳನ್ನ ನೆಟ್ಟಿದ್ದಾರೆ. ಹಾಗೆ ನೋಡಿ, ಇವರು ಮರ ನೆಡುವಂಥ ಯೋಜನೆ ಒಳಗೆ ಮಾಗಡಿ ತಾಲೂಕಿನಲ್ಲಿ 4 ಕಿಲೋಮೀಟ್ರ್ ಉದ್ದದ 385 ಆಲದ ಮರ ನೆಟ್ಟಿದ್ದಾರೆ. ಹಾಗೆ ಕರ್ನಾಟಕದಾದ್ಯಂತ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಇವ್ರಿಗೆ ಅಮೇರಿಕಾದಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ಸ್ಥಾಪನೆ ಮಾಡಿರುವಂಥ ತಿಮ್ಮಕ್ಕನ ಸಂಪನ್ಮೂಲಗಳು ಎಂಬ ಸಂಘಟನೆಗೆ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ ಅವರು ಯಾವ ರೀತಿ ಇದ್ದರು ಅಂತ. ಪದ್ಮಶ್ರೀ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ, ವೃಕ್ಷ ಮಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದವ್ರೆ. ಹಾಗೆ ಮರಗಳನ್ನ ನೆಡೋದಷ್ಟೇ ಅಲ್ಲದೆ ಇತರ ಹಲವು ಸಾಮಾಜಿಕ ಕಾರ್ಯಗಳಲ್ಲೂ ತೊಡ್ಕೊಂಡಿದ್ದು. ಹಾಗೆ ಇವರು ಒಂದು
ಗುಬ್ಬಿ ತಾಲೂಕಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನೋಂಥ ಒಂದು ಕನಸು ಕೂಡ ಇವ್ರದ್ದಿತ್ತು. ಹಾಗೆ ಇವರು ಇಂಥ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ರು ಕೂಡ ಅಮೇರಿಕದ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾಗಳಲ್ಲಿ ಸ್ಥಿತವಾಗಿರುವಂಥ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕನವರ ಸಂಪನ್ಮೂಲ ಅನ್ನುವಂಥ ಹೆಸರನ್ನು ಆ ಪರಿಸರವಾದಿ ಸಂಘಟನೆ ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನೋಡಿ, ಇವರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳ ಸರಮಾಲೆ ಯಾವ ರೀತಿ ಇದೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ 1995, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ 1997, ವೀರಚಕ್ರ ಪ್ರಶಸ್ತಿ 1997, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯ ಪ್ರಮಾಣ ಪತ್ರ, ಹಾಗೆ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೆಯ ಪ್ರಮಾಣ ಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ 2000ರಲ್ಲಿ, ಗಾಡ್ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ 2006, ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಸನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೂವಿನ ಹೊಳೆ ಪ್ರತಿಷ್ಠಾನ 14 ಪೇಬ್ಯಾಕ್ ಮೆಷಿನ್ನಲ್ಲಿನ ವಿಶ್ವಾತ್ಮ ಪುರಸ್ಕಾರ 2015ರಲ್ಲಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ 2010ರಲ್ಲಿ, ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ 2019ರಲ್ಲಿ, ಪದ್ಮಶ್ರೀ ಪ್ರಶಸ್ತಿ 2020ರಲ್ಲಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟು. ಈ ರೀತಿ ಹಲವಾರು ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಈ ತಾಯಿ ನಿಜವಾಗಲೂ ಇನ್ನಷ್ಟು ದಿವಸ ಇರಬೇಕಾಗಿತ್ತು. ಆಗಲೂ ಶತಾಯುಷಿ ಸುದೀರ್ಘ 114 ವರ್ಷಗಳ ಇವರ ಕಾರ್ಯಚಟುವಟಿಕೆಯಲ್ಲಿ ಇವರು ದುಡಿದಿರ್ತಕ್ಕಂಥ ಹಣ ಆಗಲಿ, ಇವರು ಸಂಪಾದನೆ ಮಾಡಿದಂಥ ಆಸ್ತಿ ಆಗಲಿ, ಇವ್ರ ಇದ್ದಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಕೂಡ ಸರ್ಕಾರಿ ಶಾಲೆ ಮತ್ತಿತರ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ, ಒಳ್ಳೆಯ ಚಟುವಟಿಕೆಗಳಿಗೆ ದಾನ ಮಾಡಿ ಬದುಕಂಥ ಪ್ರಬುದ್ಧ ಜೀವ ಈ ಸಾಲುಮರದ ತಿಮ್ಮಕ್ಕ ಅವರು. ಇವರಿಗೆ ನಿಜವಾಗಲೂ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ವಿಶ್ವ ಪರಿಸರದಲ್ಲಿ ಯಾವ್ಯಾವ ಪ್ರಶಸ್ತಿ ಇದೆಯೋ ಯಾವುದೇ ಲಭಿಸಿದ್ರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಒಬ್ಬ ಅನಕ್ಷರಸ್ಥರು ಈ ಮಟ್ಟದಲ್ಲಿ ಒಂದು ಸಮಾಜಮುಖಿ ಕಾರ್ಯ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ತುಂಬ ದೊಡ್ಡ ಒಂದು ಕಾರ್ಯ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಇಂಥವ್ರಿಗೆ ನಾವೊಂದ್ಸಲಿ ಶರಣಾರ್ಥಿ ಅಂತ ಹೇಳಿ ಇವ್ರಿಗೆ ಭಗವಂತ ಸ್ವರ್ಗ ಸುಖವನ್ನು ಪ್ರಾಪ್ತಿ ಮಾಡಲಿ ಅಂತ ಕೇಳ್ಕೊತ, ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಮತ್ತೆ ಹುಟ್ಟಿ ಬನ್ನಿ ಅಜ್ಜಿಯವರೇ. ನಿಮಗಾಗಿ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದಗಳೊಂದಿಗೆ ನಮಸ್ಕಾರ.